ಇವಾಗ ನಾನು ಪಾಂಡುರಂಗನ ಸಂಸಾರದಿಂದ ಕೊಟ್ಟರೆ ಅವರು ಆ ಹಸುನ ಪಾಂಡುರಂಗನ ಹತ್ರನೇ ಗರ್ಭಧಾನಕ್ಕೆ ಕರ್ಕೊಂಬರಬೇಕು. ತಮ್ಮ ಕೈಲಾದಷ್ಟು ನಮ್ಮ ಗೋಶಾಲೆಗೆ ಸಹಾಯ ಅಂದರೆ ಮಿನಿಮಮ್ ಒಂದು 1000 ರೂಪಾಯಿ ಪ್ರತಿ ತಿಂಗಳು 5ನೇ ತಾರೀಕು ಫೋಟೋ ವಿಡಿಯೋ ಜೊತೆ ನಮ್ಮ ಗೋಶಾಲೆಗೆ ಸಪೋರ್ಟ್ ಕೊಡಬೇಕು. ಯಾವುದೇ ಕಾರಣಕ್ಕೆ ಯಾವತ್ತೇ ಆಗಲಿ ಸಾಕಾಗಲಿಲ್ವಾ ವಾಪಸ್ ಕರ್ಕೊಂಬಂದು ಬಿಡಿ. ಮಲೆನಾಡಿನವರು ಮಲೆನಾಡು ಗಿಡವನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ಬಿಟ್ಟಿದ್ದಾನೆ, ವರ್ಣ ಸಂಕರ ಮಾಡಬಾರ್ದು, ಯಾವುದಾದ್ರು ಒಂದು ತಳಿನ ಕರೆಕ್ಟಾಗಿ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದು. ಅದರಿಂದ ನನ್ನ ದೃಷ್ಟಿಯಲ್ಲಿ ಮಲೆನಾಡು ಗಿಡ್ಡ ಉಳಿಸ್ಬೇಕು ಬೆಳೆಸಬೇಕು ನನ್ನ ಇದು. ಹೇಗೆ ಇನ್ನೊಂದು ಹಸುಗಳು ಅದನ್ನ ನೆಕ್ ಕೊಡೋದು, ಪ್ರೀತಿ ಮಾಡೋದು, ಅವ್ರ ಒಂದು ಸೋಷಿಯಲ್ ಬಾಂಡಿಂಗ್ ಏನಿದೆ ಅದ್ಭುತವಾಗಿದೆ ಮಲೆನಾಡು ಗಿಡದಲ್ಲಿ. 100 ಜನ 100 ಹಸುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಏನು ನೆಮ್ಮದಿಯಾಗಿ ನಾನು ಮಲೆನಾಡು ಗಿಡದ ಮಾಡ್ಬೋದು. ನನಗೇನಂತಾರೆ ಒಬ್ಬೊಬ್ರು ಒಂದೊಂದು ಹಸುಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದು ಅದ್ಭುತವಾದ ಸಹಾಯ. ನಂದಷ್ಟೇ ಅಲ್ಲ, ಎಲ್ಲ ಗೋಶಾಲೆಗೂ ಮಾಡೋದು ಉತ್ತಮ. ನಂದನ್ನೇ ಒಂದೇ ಅಂತಲ್ಲ, ಎಲ್ಲ ಗೋಶಾಲೆಗಳು ಕಷ್ಟಪಡ್ತಾ ಇದೆ ಇವತ್ತು. ಇನ್ನೂ ಒಂದು ಹೇಳಿದ್ರೆ, ಯಾರಾದ್ರು ಸಾಕಬೇಕು ಅಂದರೆ ಕೊಡ್ತೀರಾ ಅಂತ. ಎಸ್, ಅಲ್ಲೂ ಕಂಡೀಷನ್ಸ್. ಏನು ಕಂಡೀಷನ್ಸು ಅಂದರೆ, ಇವಾಗ ಮೊದಲನೇದಾಗಿ ನಮ್ಮ ತಳಿ ಸಂರಕ್ಷಣೆ ಸಂವರ್ಧನೆ ಮುಖ್ಯವಾದ್ರಿಂದ ಮೊದಲನೇ ಕಂಡೀಷನು ಯಾರ ಫ್ಯಾಮಿಲಿ, ನಾವೆಲ್ಲ ಫ್ಯಾಮಿಲಿ ಥರ ಇಟ್ಟಿದ್ದೀವಿ ನೋಡಿದ್ರಿ. ಇವಾಗ ನಾನು ಪಾಂಡುರಂಗನ ಸಂಸಾರದಿಂದ ಕೊಟ್ಟರೆ ಅವರು ಆ ಹಸುನ ಪಾಂಡುರಂಗನ ಹತ್ರನೇ ಗರ್ಭಧಾನಕ್ಕೆ ಕರ್ಕೊಂಬರಬೇಕು. ಮುಂದೆ ಮೊದಲನೇ ಕಂಡೀಷನ್, ಅವರು ಹಸು ಪ್ರತಿ ವರ್ಷವೂ ಅದು ಗರ್ಭಧಾನಕ್ಕೆ ಬಂದಾಗ ಇಲ್ಲಿಗೆ ಕರ್ಕೊಂಬರಬೇಕು. ಆಮೇಲೆ ಇನ್ನೂ ಒಂದೇನು ಅಂತಂದರೆ, ಆ ಹಸು ಮತ್ತು ಆ ಕರು ಯಾರನ್ನ ಕರ್ಕೊಂಡೋಗಿರ್ತಾರೆ ಪ್ರತಿ ತಿಂಗಳ 5ನೇ ತಾರೀಕು ಆ ಹಸು ಕರುವಿನ ಫೋಟೋ ವಿಡಿಯೋ ನಮಗೆ ಕಳಿಸ್ಬೇಕು. ಅಪ್ಡೇಟ್ ಮಾಡಬೇಕು, ಅದು ಅಪ್ಡೇಟ್ ಮಾಡಬೇಕು. ಅದಲ್ಲದೆ ತಮ್ಮ ಕೈಲಾದಷ್ಟು ನಮ್ಮ ಗೋಶಾಲೆಗೆ ಸಹಾಯ ಅಂದರೆ ಮಿನಿಮಮ್ ಒಂದು 1000 ರೂಪಾಯಿ ಪ್ರತಿ ತಿಂಗಳು 5ನೇ ತಾರೀಕು ಫೋಟೋ ವಿಡಿಯೋ ಜೊತೆ ನಮ್ಮ ಗೋಶಾಲೆಗೆ ಸಪೋರ್ಟ್ ಕೊಡಬೇಕು. ತಿಂಗಳಿಗೆ 1000 ರೂಪಾಯಿ ಮಿನಿಮಮ್. ಹೆಚ್ಚಿಗೆ ಕೊಟ್ಟರೆ ಸಂತೋಷ, ಅವಶ್ಯಕತೆ ತುಂಬಾ ಇದೆ. ಸೊ ಆ ಥರ. ಸೊ ಆ ಕಂಡೀಷನ್ಸ್ ಮೇಲೆ, ಮತ್ತು ಯಾವುದೇ ವಿಧವಾದ ಫಿಸಿಕಲ್ ಡಿಫಾರ್ಮೇಷನ್ ಮಾಡಬಾರ್ದು. ಅದಕ್ಕಂದರೆ ನೀವು ಯಾವ ಜಾಗದಲ್ಲಿ ಸಾಕ್ತೀನಿ ಅಂದಿರೋ ಆ ಜಾಗದಿಂದ ಬೇರೆ ಕಡೆಗೆ ಹಸುನ ವರ್ಗಾವಣೆ ಮಾಡಬಾರ್ದು. ಈ ಥರ ಹಲವಾರು ಕಂಡೀಷನ್ಸ್, ಅಂದರೆ ಮುಖ್ಯವಾಗಿ ಎಲ್ಲ ಕಂಡೀಷನ್ಸು ತಳಿ ಸಂರಕ್ಷಣೆ ಮೇಲೆ ಆಧಾರಿತವಾಗಿರುತ್ತೆ. ಆ ಕಂಡೀಷನ್ಸ್ ಮೇಲೆ ಹಸುನ ಕೊಡ್ತೀವಿ ಸಾಕಕ್ಕೆ. ಯಾವುದೇ ಕಾರಣಕ್ಕೆ ಯಾವತ್ತೇ ಆಗಲಿ ಸಾಕಾಗಲಿಲ್ವಾ ವಾಪಸ್ ಕರ್ಕೊಂಬಂದು ಬಿಡಿ. ನೀವು ಮತ್ತೆ ಸಾಕ್ತೀವಿ. ಅಂದರೆ ಇಲ್ಲಿ ಉದ್ದೇಶ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ವ್ಯವಹಾರಕ್ಕಾಗಿ ಈ ಮಲೆನಾಡು ಗಿಡ್ಡ ಹಸುಗಳನ್ನ ಸಾಕ್ತಾ ಇಲ್ಲ. ಈ ತಳಿಯನ್ನು ಸಂರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಇದು ಉಳ್ಕೋಬೇಕು ಎಂಬ ಒಂದು ಒಳ್ಳೆಯ ವಿಚಾರವಾಗಿ ಇವರು ಸಾಕ್ತಿದ್ದಾರೆ. ಹಾಗಾಗಿ ಇಲ್ಲಿ ವ್ಯವಹಾರ ಇಲ್ಲ. ಮೊದಲನೇದಾಗಿ ಎಲ್ಲರೂ ನೋಟಿಸ್ ಮಾಡಬೇಕಾದಂಥ ವಿಚಾರ, ಇಲ್ಲಿ ವ್ಯವಹಾರ ಇಲ್ಲ, ಹಣಕ್ಕಾಗಿ ಸಾಕ್ತಾ ಇಲ್ಲ. ಹಾಗಾಗಿ ನೀವು ಯಾರಾದರೂ ಸಾಕುವಂಥ ಇಚ್ಛೆ ಇದ್ದರೆ ಅವ್ರು ಹೇಳಿರುವಂಥ ಕಂಡೀಷನ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಮೊದಲನೇದಾಗಿ. ಹಾಗೆ ಇಲ್ಲಿಗೆ ಯಾರಾದರೂ ಕೊಡೋರಿದ್ದರೆ ಗೋದಾನದ ಮೂಲಕ ಹೇಗೆ ಕೊಡಬೇಕು ಎಂಬುದನ್ನು ಕೂಡ ಹೇಳಿದ್ದಾರೆ. ಇದಿಷ್ಟು ಕ್ರಮಗಳಿದ್ದಾವೆ. ಈಗ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಈಗ ಸಾಕಷ್ಟು ಜನ ಬೇರೆ ಬೇರೆದಕ್ಕೆ ಹಣವನ್ನು ಸಂಗ್ರಹ ಮಾಡ್ತಾರೆ, ಕೇಳ್ತಾರೆ. ಕೆಲವರು ಮೆಡಿಕಲ್ NGOಗಳಿದ್ದಾವೆ, ಯಾರ್ದು ಆರೋಗ್ಯವನ್ನು ನೋಡ್ಕೋತೀವಿ ಅಂತ ಹಣವನ್ನು ಕೇಳ್ತಾರೆ, ಇಲ್ಲ ಏನನ್ನೋ ಸಂರಕ್ಷಣೆ ಮಾಡ್ತೀವಿ ಅಂತ ಕೇಳ್ತಾರೆ. ಹಾಗೇನಾದರೂ ಕೇಳೋದಿದ್ದರೆ ಮಲೆನಾಡು ಗಿಡ್ಡವನ್ನು ತಳಿಯನ್ನು ನೀವು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಒಂದು ಕುಟುಂಬ, ಬೇರೆ ಜನರು ಇಲ್ಲ ಇಲ್ಲಿ ನಿಮ್ಮ ನೋಡ್ಕೊಳ್ಳೋದಕ್ಕೆ. ಈ 100 ಹಸುಗಳ ಹೆಸರು ಕೂಡ ನೀವು ಹೇಳ್ತೀರಿ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದೀರಿ, ಸಲಹಿತಿದ್ದೀರಿ. ಸಪ್ರೇಟಾಗಿ ಅವ್ರನ್ನ ಕುಟುಂಬಗಳನ್ನ ಮಾಡಿ ವಿಂಗಡಣೆ ಮಾಡಿ ಸಾಕ್ತಾ ಇದ್ದೀರಿ. ಜನತೆಯಲ್ಲಿ ಕೇಳೋದಾದರೆ ನೀವು ಈ ಸಂರಕ್ಷಣೆಗೆ ಏನಾದರೂ ನೆರವು ಕೇಳೋದಾದರೆ ಏನು ಕೇಳ್ತೀರಿ, ಹೇಗೆ ಕೇಳ್ತೀರಿ? ಮೊದಲನೇದಾಗಿ ಇದು ಜನರಲ್ಲಿ ನಾನು ನಿಜವಾಗ್ಲೂ ಕೇಳೋದಿದ್ರೆ ಒಂದೇ ಒಂದು, ಎಲ್ಲರಿಗೂ ಇವಾಗ ನಿಮಗೆ ಆಗಲಿ ಏನು ಮುಖ್ಯವಾಗಿ ಬೇಕು ಅಂತಂದರೆ ಆರೋಗ್ಯ ಮತ್ತು ನೆಮ್ಮದಿ. ಅಂದರೆ ನಾವು ಸಮಾಧಾನವಾಗಿ ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು. ಅದನ್ನೇ ಇವುಗಳಿಗೂ ಕೊಡಬೇಕು. ಅಂದರೆ ಮಲೆನಾಡು ಗಿಡ್ಡ ಮಲೆನಾಡಿನಲ್ಲಿದ್ರೇ ಅದಕ್ಕೆ ಸಂತೋಷ, ಅದಕ್ಕೆ ಆರೋಗ್ಯ. ಸೊ ಆದಷ್ಟು ಮಲೆನಾಡಿನವರು ಮಲೆನಾಡು ಗಿಡ್ಡವನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ. ಎಸ್, ಬಯಲುಸೀಮೆನವರು ಉಳಿಸ್ತಾ ಇದ್ದಾರೆ, ಪ್ರಯತ್ನಗಳು ಪಡ್ತಿದ್ದಾರೆ. ಆದರೆ ಎಟ್ ದ ಎಂಡ್ ಆಫ್ ದ ಡೇ, ಅಂದರೆ ದಿನದ ಕೊನೆಯಲ್ಲಿ ಆ ಮಲೆನಾಡು ಗಿಡ್ಡದಿಂದ ವಿಜೃಂಭಿಸಬೇಕು. ಅದಕ್ಕೆ ಮಲೆನಾಡಿನವರು ಗೊತ್ತಿಲ್ಲ, ಮಲೆನಾಡಿನ ಪ್ರಾಕ್ಟಿಕಲ್ ಏನಂತೀರ ಗ್ರೌಂಡ್ ರಿಯಾಲಿಟೀಸ್ ಅಂತೀವಿ, ನಿಜವಾಗ್ಲೂ ಅವ್ರಿಗೆ ಏನೇನು ಕಷ್ಟಗಳಿದೆ ಅನ್ನೋದು ನನಗೆ, ಯಾಕಂದರೆ ನಾನು ಬೆಂಗಳೂರು ಹುಟ್ಟಿ ಬೆಳೆದಿರೋದು ಬೆಂಗಳೂರಿನಲ್ಲಿ, ಕ್ಷಮಿಸಿ ಮಲೆನಾಡಿನವರು. ಆದರೆ ಅಲ್ಲಿ ಸಾಧ್ಯವಾದರೆ ಮಲೆನಾಡು ಗಿಡ್ಡ ಅಲ್ಲಿ ಉಳಿಬೇಕು, ಅಲ್ಲಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಮತ್ತು ನನಗೆ ಇಂಡಿವಿಜುವಲ್ಲಾಗಿ ಒಂದು ಏನು ಅಂತ ಈ ರಿಕ್ವೈರ್ಮೆಂಟು ಅಥವಾ ಅವಶ್ಯಕತೆ ಅಥವಾ ಇದೇನು ಅಂದರೆ, ನನ್ನ ಆಸೆ ಏನು ಅಂತಂದರೆ, ಒಂದು ಇಲ್ಲಿ ನನ್ನದೇನು ನಮ್ಮ ತಂದೆಯವರು ಪಿತೃರಾಜ್ ಇರ್ತಾರೆ ಅದರಲ್ಲಿ ಮಾಡ್ತಾಯಿದ್ದೀನಿ. ಆದರೆ ನಂದು ಒಂದು ಆಸೆ ಏನಂದರೆ ಮಲೆನಾಡಿನಂಥ ಜಾಗದಲ್ಲಿ ಒಂದು ಸ್ವಂತವಾಗಿ ಒಂದು ಸ್ವಲ್ಪ ಆದಷ್ಟು ದೊಡ್ಡದಾದ ಒಂದು ಜಾಗದಲ್ಲಿ ಸ್ವತಂತ್ರವಾಗಿ ಒಂದು ಅದ್ಭುತವಾದ ಗೋಶಾಲೆನ, ಬರೀ ಮಲೆನಾಡು ಗಿಡ್ಡ ಬಿಟ್ಟು ನಾನು ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ತಿಲ್ಲ. ಯಾಕಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ಬಿಟ್ಟಿದ್ದಾನೆ, ವರ್ಣ ಸಂಕರ ಮಾಡಬಾರ್ದು, ಯಾವುದಾದ್ರು ಒಂದು ತಳಿನ ಕರೆಕ್ಟಾಗಿ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದು. ಆದ್ದರಿಂದ
ನನ್ನ ದೃಷ್ಟಿಲಿ ಮಲೆನಾಡು ಗಿಡ್ಡ ಉಳಿಸ್ಬೇಕು ಬೆಳೆಸ್ಬೇಕು ನನ್ನ ಇದು. ನಾನೇನು ಹಳ್ಳಿಕಾರ ಕೆಟ್ಟದು ಅಮೃತ ಮಹಲ್ ಒಳ್ಳೆಯದಲ್ಲ ಅಥವಾ ದೇವಣಿ ಅಲ್ಲ ಅಂತ ಹೇಳ್ತಿಲ್ಲ. ಅವುಗಳು ಅದ್ಭುತವಾದ ಎಲ್ಲ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಗೋಮಯ ಇರುತ್ತೆ ಅದ್ಭುತ. ಅದರಲ್ಲಂತೂ ನಮ್ಮ ಏನು ಬಾಸ್ ಇಂಡಿಕಸ್ ಅಂತೀವಿ, ಹಸುಗಳಲ್ಲಿ 2 ಥರ ಇದೆ, ಬಾಸ್ ಗೌರಸ್ ಮತ್ತು ಬಾಸ್ ಇಂಡಿಕಸ್. ಬಾಸ್ ಗೌರಸ್ ಬಂದು ಯುರೋಪಿಯನ್ ಹಸುಗಳು, ಬಾಸ್ ಇಂಡಿಕಸ್ ಬಂದು ನಮ್ಮ ಭಾರತೀಯ ಉಪಖಂಡ ಏಷ್ಯಾಟಿಕ್ ಇದಕ್ಕೆ ಬರುತ್ತೆ. ಸೊ ಅವುಗಳಲ್ಲಿ ಹೆಚ್ಚು ಅದ್ಭುತವಾದ ಗುಣಗಳಿದೆ. ಆದ್ದರಿಂದ ಈ ಬಾಸ್ ಇಂಡಿಕಸ್ನ ಎಲ್ಲ ಹಸುಗಳು ಅದ್ಭುತವಾದ ಹಸುಗಳೇ. ಆದರೆ ನನ್ನ ಪರ್ಸ್ನಲ್ ಚಾಯ್ಸ್ ಅಂದಾಗ ನಾನು ಮಲೆನಾಡು ಗಿಡವನ್ನು ಹೆಚ್ಚು ಇಷ್ಟಪಡ್ತೀನಿ. ಯಾಕಂದರೆ ಅವುಗಳು ಒಂದು ಸೋಷಿಯಲ್ ಎನಿಮಲ್. ನೀವು ನೋಡ್ಬೋದು ಇಲ್ಲಿ ಹೇಗೆ ಒಂದು ಕೂತ್ರೆ ಹೇಗೆ ಇನ್ನೊಂದು ಹಸುಗಳು ಅದನ್ನು ನೆಕ್ ಕೊಡೋದು, ಪ್ರೀತಿ ಮಾಡೋದು, ಅವ್ರ ಒಂದು ಸೋಷಿಯಲ್ ಬಾಂಡಿಂಗ್ ಏನಿದೆ ಅದ್ಭುತವಾಗಿದೆ ಮಲೆನಾಡು ಗಿಡದಲ್ಲಿ. ಹೇಗೆ ನಾವು ಅಮ್ಮ ಅಪ್ಪ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಒಂದು ಪ್ರೀತಿ ವಿಶ್ವಾಸ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆಯೋ ಅದು ಮಲೆನಾಡು ಗಿಡಗಳಿದೆ. ಸೊ ಹೆಚ್ಚು ಮನುಷ್ಯನಿಗೆ ಹೊಂದಿಕೊಂಡು ಅದ್ಭುತವಾಗಿ ಒಂದು ನಮ್ಮ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಯ ಒಂದು ಭಾಗ, ಫ್ಯಾಮಿಲಿನೇ ಅದು. ಆ ಥರ ಮಲೆನಾಡು ಗಿಡ್ಡ ಹೊಂದ್ಕೊಳುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಆಸೆ. ಯಾಕಂದರೆ ಅದು ಹಾಲು ಕಮ್ಮಿ ಕೊಡುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಜನ ಸಾಕ್ತಾ ಇಲ್ಲ. ಅದು ಒಂದೇ ಒಂದು ಮೇನ್ ಡ್ರಾಬ್ಯಾಕು, ಅದು ತಳಿ ಇವತ್ತು ಅವನತಿ ಅಂಚಿಗೆ ಹೋಗ್ತಾ ಇರೋದಕ್ಕೆ. ಸೊ ಅದರಿಂದ ನಾನು ಪದೇ ಪದೇ ಹೇಳೋದು, ನಂದು ಆಸೆ ಏನಂದರೆ ಮಲೆನಾಡಿನಂಥ ಒಂದು ಜಾಗದಲ್ಲೇ ಈ ಗೋಶಾಲೆನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಆ್ಯಂಡ್ ಅಲ್ಲೂ ನಾನು ಐ ಆಲ್ವೇಸ್ ಇನ್ಸಿಸ್ಟ್ ಆನ್ ಪ್ರೈವೇಟೈಸೇಷನ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಒಬ್ಬ ಯಾರಿಗೆ ಅದ್ರ ಮೇಲೆ ಒಂದು ಪ್ರೀತಿ, ಕಾಳಜಿ, ಕಾನ್ಫಿಡೆನ್ಸು, ಆತ್ಮವಿಶ್ವಾಸ, ಬೆಳೆಸ್ತೀನಿ ಉಳಿಸ್ತೀನಿ ಅನ್ನೋ ಒಂದು ಛಲ ಇರುತ್ತೆ, ಅವನೇ ಮಾಡಬೇಕಾನೆ. ಯಾವಾಗ ಅದೊಂದು ಸಂಘ ಸಂಸ್ಥೆ ಒಂದು ಆರ್ಗನೈಸೇಷನ್ ಆಗುತ್ತೆ ಆವಾಗ 10 ಜನ ಹೇಳೋದು ಮಾತು ಕೇಳಿರಿ ಕೆಲಸ ಯಾವುದು ಅಷ್ಟಿದಾಗಲ್ಲ. ಪ್ರಜಾಪ್ರಭುತ್ವ ನೋಡ್ತಾ ಇದ್ದೀವಿ ನಾವು. ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಸೊ ಆದ್ದರಿಂದ ಮಲೆನಾಡು ಗಿಡ್ಡಕ್ಕೆ ಒಂದು ಅದ್ಭುತವಾದ ಜಾಗ ಮಲೆನಾಡಿನಲ್ಲೇ ಆಗಬೇಕು ಅನ್ನೋ ಆಸೆ. ಭಗವಂತ ಶಕ್ತಿ ಜನಗಳ ಸಹಕಾರ ಇದೆ, ಖಂಡಿತವಾಗ್ಲೂ ಅಲ್ಲೇ ಅಂಥ ಜಾಗದಲ್ಲೇ ಮಾಡಬೇಕು ಅನ್ನೋ ಆಸೆನೂ ಇದೆ. ಆದರೆ ಸದ್ಯಕ್ಕೆ ಇವತ್ತಿನ ಮಟ್ಟಕ್ಕೆ ಆದರೂ ಇವತ್ತು ಉಳಿಸಿದ್ರೆ ತಾನೇ ನಾಳೆ ನಾನು ಮಲೆನಾಡು ಗಿಡ್ಡಕ್ಕೆ ಅದು ಮಲೆನಾಡಿಗಾದ್ರೂ ಮಲೆನಾಡು ಗಿಡ್ಡನ್ನು ತೊಗೊಂಡೋಗೋಕ್ಕಾಗೋದು. ಆ ದೃಷ್ಟಿಯಿಂದ ಇವತ್ತಿಗೆ ನನಗೆ ಮೇವಿನ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ. ಅದಕ್ಕೆ ಮತ್ತು ಮೇಜರ್ ಮೇವು ಪ್ರತಿದಿನ ಟನ್ಗಟ್ಟಲೆ ಮೇವು ಬೇಕಾಗಿರೋದ್ರಿಂದ ಮತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದನ್ನು ಕೊಂಡ್ಕೋಬೇಕಾಗಿರೋದ್ರಿಂದ ಪ್ರತಿದಿನ ಸಾವಿರಾರು ರೂಪಾಯಿ ಅವಶ್ಯಕತೆ ಇರೋದ್ರಿಂದ ನನಗೇನಂತಂದರೆ ಜನಗಳು ಒಂದೊಂದು ಹಸುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ನೆಮ್ಮದಿ ಆಗ್ಬಿಡ್ತೀವಿ. ಇವಾಗ 100 ಜನಗಳಿಗೆ ಇಲ್ಲದೇ ಇಲ್ಲ ಇಲ್ಲಿ. ನಾನು 100 ಹಸುಗೆ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ 100 ಜನ ಇಲ್ಲದೇ ಇಲ್ಲ. 100 ಜನ 100 ಹಸುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ನನಗೇನು ನೆಮ್ಮದಿಯಾಗಿ ನಾನು ಮಲೆನಾಡು ಗಿಡದ ಮಾಡ್ಬೋದು. ಒಂದು ಕರು ಹುಟ್ತಾ ನಾನು ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೇನೆ. ಅವಾಗ ಆ ಕರು ಇನ್ನೂ ಹೊಸ 100 ಒಂದು ನೇಮ್ ನಾನು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾನು ಸೇವೆ ಮಾಡ್ಬೋದು. ಅಟ್ಲೀಸ್ಟ್ ನನಗೆ ನೆಮ್ಮದಿ ಏನಿರುತ್ತೆ ಅಂದರೆ ಊಟದ ಚಿಂತೆ ಇರಲ್ಲ. ಎಷ್ಟೇ ಆಗಲಿ ಊಟಕ್ಕೆ ನನಗೆ ಫೈನಾನ್ಸ್ ಅರೇಂಜ್ ಆಗಿದೆ. ಇವಾಗ ಊಟನ ಅರೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಊಟ ಎಲ್ಲಿ ಸಿಗುತ್ತೆ ಅಂತ ಅರೇಂಜ್ ಮಾಡ್ಕೊಳ್ಳೋದು ಟೆನ್ಷನ್ ಜೊತೆಗೆ ಊಟಕ್ಕೆ ದುಡ್ಡನ್ನು ಅರೇಂಜ್ ಮಾಡ್ಕೊಳ್ಳೋ ಟೆನ್ಷನ್ ಆದರೂ ತಪ್ಪುತ್ತೆ. ಸೊ ಫೈನಾನ್ಸ್ನ ಆಸ್ಪೆಕ್ಟ್ ಅಟ್ಲೀಸ್ಟ್ ನನಗೆ ಸಪೋರ್ಟ್ ಸಿಕ್ಬಿಟ್ಟಾಗ ನಾನು ಅದನ್ನು ಬೆಳ್ಕೊಳ್ಳೋದಾ, ಆರ್ಗ್ಯಾನಿಕಲಿ ನಾನು ಬೆಳೆಯೋದಾ, ಅಥವಾ ಜಮೀನು ಗೊಬ್ಬರ ತೊಗೊಳ್ಳೋದಾ, ಅಥವಾ ಕೊಂಡ್ಕೊಳ್ಳೋದಾ, ಅಥವಾ ಸೈಲೇಜ್ ತೊಗೊಳ್ಳೋದಾ, ಫ್ರೆಶ್ ಮೇವು ತೊಗೊಳ್ಳೋದಾ, ಅಂದರೆ ಪ್ಲ್ಯಾನಿಂಗಿಗೆ ಒಂದು ಅನುಕೂಲವಾಗುತ್ತೆ. ಅಷ್ಟು ನನಗೇನಂತಾರೆ ಒಬ್ಬೊಬ್ರು ಒಂದೊಂದು ಹಸುಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದು ಅದ್ಭುತವಾದ ಸಹಾಯ. ನಂದಷ್ಟೇ ಅಲ್ಲ, ಎಲ್ಲ ಗೋಶಾಲೆಗೂ ಮಾಡೋದು ಉತ್ತಮ. ನಂದನ್ನೇ ಒಂದೇ ಅಂತಲ್ಲ, ಎಲ್ಲ ಗೋಶಾಲೆಗಳು ಕಷ್ಟಪಡ್ತಾ ಇದೆ ಇವತ್ತು. ಪ್ರತಿಯೊಂದು ಇರ್ರೆಸ್ಪೆಕ್ಟಿವ್ ಆಫ್ ಅದು ಯಾರನ್ನೇ ನಡೆಸ್ತಾ ಇರಲಿ. ಸೊ ನನ್ನ ಅವಶ್ಯಕತೆ ಇದು. ನನಗೇನು ಭಾರತದಲ್ಲಿ 100 ಜನ ಇಲ್ಲದೇ ಇಲ್ಲ, ಒಂದೊಂದು ಅಡಾಪ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಜನ ಅಂಥವ್ರು ಒಂದೊಂದು ಹಸುನ ಅಡಾಪ್ಟ್ ಮಾಡ್ಕೊಂಬಿಟ್ಟು ಅದ್ರ ಊಟದ ಖರ್ಚು ನೋಡ್ಕೊಂಬಿಟ್ರೆ ಅದರಷ್ಟು ಸಹಾಯ ಇನ್ಯಾವುದೂ ಇಲ್ಲ, ಸದ್ಯದ ಸಹಾಯ. ವೀಕ್ಷಕರಿಗೆ ಉತ್ತಮವಾದ ಒಂದು ಅವಕಾಶ. ಸಾಕಷ್ಟು ಜನ ಗೋಪ್ರೇಮಿಗಳಿದ್ದೀರಿ, ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೋಡಿ ಸಾಕಷ್ಟು ಜನ ಕಣ್ಣೀರು ಹಾಕೋರಿದ್ದೀರಿ. ನಿಮಗೂ ಅದ್ಭುತವಾದ ಅವಕಾಶ ಇದೆ. 100 ಹಸುಗಳಿದ್ದಾವೆ ಇಲ್ಲಿ. ಒಬ್ಬೊಬ್ಬರು ಒಂದೊಂದು ಹಸುಗಳನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಅದರ ಖರ್ಚು, ಊಟದ ಖರ್ಚು, ನಿರ್ವಹಣೆ ಖರ್ಚು ಕೊಟ್ಟರೆ ಅವರು ಅದನ್ನು ಸೇವೆ ಥರ ಮಾಡ್ತಾರೆ. ಇಂಥ ಅದ್ಭುತವಾದ ಅವಕಾಶವನ್ನು ಖಂಡಿತವಾಗ್ಲೂ ಇಲ್ಲಿ ಸಿಗತ್ತೆ ನಿಮಗೆ ಬಂದಾಗ, ಇಲ್ಲಿ ನೋಡಿದಾಗ. ಅದನ್ನು ನೀವು ನಿಮ್ದಾಗಿಸ್ಕೊಳ್ಬೋದು. 100 ಜನ ಕರ್ನಾಟಕದಲ್ಲಿ ಇಲ್ಲದೇ ಇಲ್ಲ ಅಂದರೆ 7 ಕೋಟಿ ಜನ ಇದ್ದಾರೆ.
ಭಾರತದಾದ್ಯಂತ 140 ಕೋಟಿ ಜನಸಂಖ್ಯೆ ಇದೆ. 100 ಹಸುಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವ ಶಕ್ತಿ ಯಾರಿಗಿದೆಯೋ ಅವರು ಬಂದು ಮಾಡ್ಕೋಬೋದು. ಮತ್ತು ಅದರಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀವು ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಿದೆ ಅದರ ಊಟದ ಖರ್ಚು, ನಿರ್ವಹಣೆ ಖರ್ಚು ಅಷ್ಟೇ ಅದು ಅವ್ರು ಕೇಳ್ತಿರುವಂಥದ್ದು. ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಾವು ಸರ್ ನಂಬರ್ನ ಹಾಕ್ತೀವಿ, ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕ್ತೀವಿ. ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಆ ನಂಬರ್ನ ಮೂಲಕ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮುಂದಿನ ಕೆಲಸವನ್ನು ಮಾಡ್ಬೋದು. ಭಾಳ ಸಂತೋಷ ಆಯಿತು ಸರ್. ಇನ್ನೊಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಿದ್ದೀರಿ. ನಿಜಕ್ಕೂ ಒಳ್ಳೆಯ ಕೆಲಸ ಇದು. ಮುಂದುವರಿಲಿ, ನಿಮ್ಮ ಕೆಲಸಗಳು ಮುಂದುವರಿಲಿ, ನಿಮ್ಮ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದ ಎಲ್ಲ ಸಮಸ್ತ ವೀಕ್ಷಕರಿಗೂ, ಕನ್ನಡ ಜನತೆಗೂ. ಮತ್ತು ಸ್ಪೆಷಲ್ ರಿಕ್ವೆಸ್ಟ್ ಫಾರ್ ಮಲೆನಾಡಿನ ಜನತೆ, ದಯವಿಟ್ಟು ಮಲೆನಾಡಿಗೆ ಉಳಿಸಿ. ನೀವು ಅಲ್ಲಿ ಬೆಳೆಸ್ಬೇಕು ಅದನ್ನು, ಬೆಂಗಳೂರಿನವರಲ್ಲ. ಮಲೆನಾಡಿನಲ್ಲಿ ಮಲೆನಾಡು ಗಿಡ್ಡ ಉಳಿಬೇಕು ಅನ್ನೋದು ನನ್ನ ಆಸೆ ಮತ್ತು ವಿನಂತಿ. ನಮಸ್ಕಾರ.